ಹಾಗೆ ಇದೇ ಫಾರ್ಮ್ ಹೌಸ್ನಿಂದ ನಟ ಹರ್ಷ ಅವರು ವಾಪಸ್ ಬಂದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಒಂದಷ್ಟು ಸಿನಿಮಾ ತಾರೆಗಳ ಹೆಸರು ಕೂಡ ಇಲ್ಲಿ ತಳಕು ಹಾಕೊಂಡಿತ್ತು. ನಟ ಹರ್ಷನ ಜೊತೆ ಮತ್ತೋರ್ವ ವ್ಯಕ್ತಿ ವಾಪಸ್ ಬಂದಿದ್ದಾರೆ. ಫಾರ್ಮ್ ಹೌಸ್ನಿಂದ ತಮ್ಮ ಕಾರಿನಲ್ಲಿ ಹೊರಟಿದ್ದಾರೆ ನಟ ಹರ್ಷ ಮತ್ತೋರ್ವ ವ್ಯಕ್ತಿ ವಾಪಸ್ ಆಗಿದ್ದಾರೆ. ಫಾರ್ಮ್ ಹೌಸ್ನಿಂದ ವಾಪಸ್ ಹೊರಟಿರೋದು ನಟ ಹರ್ಷ, ತಮ್ಮ ಕಾರ್ನಲ್ಲಿ ಹೊರಟಿದ್ದಾರೆ ಹರ್ಷ. ಹಾಗಾದರೆ ಇಲ್ಲಿ ಇವರ ವಿಚಾರಣೆ ಆಯ್ತಾ ಎನ್ನುವಂಥದ್ದು ಕೂಡ ಗೊತ್ತಾಗಬೇಕಿದೆ. ನೋಡ್ತಾ ಇರ್ಬೋದು, ನಟ ಹರ್ಷ ಹೋಗ್ತಾ ಇದ್ರೆ, ವಾಪಸ್ ಹೋಗ್ತಾ ಇದ್ರೆ ಯಾವುದೇ ಪ್ರತಿಕ್ರಿಯೆಯನ್ನು ಅವರು ನೀಡಿಲ್ಲ. ಇದೇ ಫಾರ್ಮ್ ಹೌಸ್ನಲ್ಲಿದ್ದರು, ಅವರು ವಾಪಸ್ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಪ್ರಕರಣದಲ್ಲಿ, ಈ ಪಾರ್ಟಿಯಲ್ಲಿ ಒಂದಷ್ಟು ಸಿನಿಮಾ ತಾರೆಗಳ ಹೆಸರು ತಳಕಾಕೊಂಡಿದೆ ಅಂಥೇಳಿ. ಮಾಡೆಲ್ಗಳಿದ್ರು, ಟೆಕ್ಕಿಗಳಿದ್ರು, ಸಿನಿಮಾ ತಾರೆಗಳಿದ್ರು, ತೆಲುಗು ಚಿತ್ರರಂಗದ ಒಂದಷ್ಟು ಸಿನಿ ತಾರೆಯರು ಇಲ್ಲಿ ಈ ಪಾರ್ಟಿಗೆ ಬಂದಿದ್ರು ಎನ್ನುವಂಥದ್ದಾಗಿ ಗೊತ್ತಾಗಿತ್ತು. ಸದ್ಯ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಹರ್ಷ ವಾಪಸ್ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೂರ್ತಿ, ಒಂದ್ ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಫಾರ್ಮ್ ಹೌಸ್ನಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷಿನ ಪೊಲೀಸರು ಕಲೆ ಹಾಕಿದ್ದಾರೆ? ಖಂಡಿತ ಸಂಪತ್, ಬೆಂಗಳೂರಿನ ಹೊರವಲಯ ಆನೇಕಲ್ನ ನಗರದ ಬಳಿ ಇರುವಂತಹ ಜಿಯಾ ಫಾರ್ಮ್ ಹೌಸ್ ನಲ್ಲಿ ನಿನ್ನೆ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಚಿತ್ರನಟ ಕೂಡ ಫಾರ್ಮ್ ಹೌಸ್ ನಿಂದ ಹೊರ ಹೋಗಿರ್ತಕ್ಕಂಥದ್ದು. ಅವರು ಕೂಡ ಬೆಳಿಗ್ಗೆ ಅವರ ಸ್ನೇಹಿತರನ್ನ ಯಾರನ್ನ ನೋಡ್ಲಿಕ್ಕೆ ಕೂಡ ಇಲ್ಲಿ ಒಂದು ಫಾರ್ಮ್ ಹೌಸ್ ನ ಒಳಗೆ ಹೋಗಿದ್ರು. ಅದಾದ ನಂತರ ಎಲ್ಲ ಮುಕ್ತಾಯಗೊಂಡ ನಂತರ ಅವರು ಈಗ ಅವರ ಸ್ನೇಹಿತರ ಜೊತೆ ವಾಪಸ್ ಹೋಗಿರ್ತಕ್ಕಂಥದ್ದು. ಅದಾದ್ಮೇಲೆ ಬೆಳಿಗ್ಗೆಯಿಂದಲೂ ಕೂಡ ಸಿಸಿಬಿ ಪೊಲೀಸರು ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸಿಬ್ಬಂದಿ, ಪರಪನಗರ ಪೊಲೀಸ್ ಸಿಬ್ಬಂದಿ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿದಂತಹ ಹೆಬ್ಬಗೋಡಿ ಪೊಲೀಸ್ ಠಾಣಾ ಸಿಬ್ಬಂದಿ ಕೂಡ ಎಲ್ಲಾ ರೀತಿಯ ಪ್ರಕ್ರಿಯೆಗಳನ್ನು ಕೂಡ ಬೆಳಕಿನಿಂದಲೂ ಕೂಡ ನಡೆಸಿರ್ತಕ್ಕಂಥದ್ದು. ಫಾರ್ಮ್ ಹೌಸ್ ನಲ್ಲಿ ಅಂದ್ರೆ ಅವರ ಬ್ಲಡ್ ಸ್ಯಾಂಪಲ್ ಅನ್ನು ಪಡೆದು ತಪಾಸಣೆ ಮಾಡಿ ಮತ್ತೆ ಡ್ರಗ್ಸ್ ಅನ್ನು ಕೂಡ ಎಲ್ಲಾನು ಕೂಡ ವಶಕ್ಕೆ ಪಡ್ಕೊಂಡು ಸ್ಥಳ ಮಹಾಜರನ್ನೆಲ್ಲ ಮಾಡಿ ಮತ್ತೆ ಸ್ವಾನದಳ ಮತ್ತು ಸೋಕೋ ಟೀಮ್ ಅನ್ನೆಲ್ಲ ಕರೆಸಿ ಎಲ್ಲಾ ಸ್ಥಳ ಪರಿಶೀಲನೆಗಳನ್ನ ಮಾಡಿ ಈಗಾಗಲೇ ಆ ಎಲ್ಲಾ ಪ್ರಕ್ರಿಯೆಗಳು ಮುಕ್ತಾಯಗೊಂಡಿದ್ದು, ಆ ಪ್ರಕ್ರಿಯೆಗಳನ್ನ ಎಲ್ಲಾ ಕೂಡ ಒಂದೊಂದಾಗಿ ಎಲ್ಲರಿಗೂ ಕೂಡ ಅಂದ್ರೆ ಅವರವರ ಆಧಾರ್ ಕಾರ್ಡ್ಗಳು ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳನ್ನು ಕೂಡ ಪ್ರಿಂಟ್ ತೆಗಿಲಿಕ್ಕೆ ಪ್ರಿಂಟರ್ ಕೂಡ ಈಗಾಗಲೇ ಒಳಗಡೆ ಹೋಗಿರ್ತಕ್ಕಂಥದ್ದು. ಇನ್ನೇನು ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲರೂ ಕೂಡ ಹೊರ ಬರೋ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಈಗಾಗಲೇ ತಿಳಿದು ಬರ್ತಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಈಗಾಗಲೇ 7 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ಕೂಡ ತಿಳಿದು ಬರ್ತಾ ಇದೆ. ಉಳಿದಂತಹ 101 ಜನರಲ್ಲಿ 7 ಜನರನ್ನ ವಶಕ್ಕೆ ಪಡೆದಿದ್ದು, ಉಳಿದಂತಹ ಎಲ್ಲರನ್ನೂ ಕೂಡ ಸ್ಟೇಷನ್ ಬೇಲ್ ಏನಿರುತ್ತೆ ಆ ಸ್ಟೇಷನ್ ಬೇಲ್ ಮುಖಾಂತರ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ತಿಳಿದು ಬಂದಿರತಕ್ಕಂಥದ್ದು. ಬಹಳ ಮುಖ್ಯವಾಗಿ ಇಲ್ಲಿ ನಮ್ಗೆ ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಈ ಒಂದು ಸ್ಥಳ ಏನಿದೆ ಅಂದ್ರೆ ಫಾರ್ಮ್ ಹೌಸ್ ಸ್ಥಳ ಏನಿದೆ ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಸೇರುತ್ತೆ. ಹೀಗಾಗಿ ಸಿಟಿಬಿ ಅವರಿಗೆ ಅಂದ್ರೆ ಸಿಟಿ ಲಿಮಿಟ್ ಬರೋದಿಲ್ಲ. ಹಾಗಾಗಿ ರಾತ್ರಿ ರೈಡ್ ಮಾಡಿದಂತ ವೇಳೆಯಲ್ಲಿ ಸಿಸಿಬಿ ಪೊಲೀಸರು ಮೊದಲು ಪ್ರಕರಣವನ್ನ ದಾಖಲಿಸಿಕೊಂಡು ಅದಾದ ನಂತರ ರೈಡ್ ಮಾಡ್ತಾರೆ. ಅದಾದ ನಂತರ ಇವರಿಗೆ ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ ಅಂತ ಹೇಳಿ ಗೊತ್ತಾದ ಮೇಲೆ ಇಲ್ಲಿನ ಬೆಂಗಳೂರು ಗ್ರಾಮಾಂತರ SP ಅನ್ನು ಕೂಡ ಕರೆಸಿಕೊಂಡು ಈ ಒಂದು ಪ್ರಕರಣವನ್ನು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಲಿಮಿಟ್ ನಲ್ಲಿ ದಾಖಲಿಸಿಕೊಂಡು ತದನಂತರ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಪ್ರಕರಣವನ್ನು ಕೂಡ ವರ್ಗಾವಣೆ ಮಾಡ್ತಾರೆ. ಅದಾದ ಮೇಲೆ ಮತ್ತೆ ಸಿಸಿಬಿ ಪೊಲೀಸರು ಆದಂತಹ DCP ಅವ್ರಿಗೆ ಕೂಡ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ತಿಳಿದು ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ಎಲ್ಲಾ ಪ್ರಕ್ರಿಯೆಗಳು ಕೂಡ ಮುಗಿದಿದ್ದು, ಎಲ್ಲ ಸ್ಥಳ ಮಹಾಜರೆಲ್ಲ ಮುಗಿದಿದ್ದು, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ಕೂಡ ಹೊರಬರಲಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಸಂಪತ್, ಮೂರ್ತಿ, ಇನ್ನೊಂದು ಕಡೆಯಲ್ಲಿ ನಟ ಹರ್ಷ ಕೂಡ ಫಾರ್ಮ್ ಹೌಸ್ನಿಂದ ಹೊರಗೆ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನಾದರೂ ಮಾತನಾಡಿದ್ರಾ, ಹಾಗೆ ಹೋದ್ರಾ, ಏನಿದೆ ಡೀಟೇಲ್ಸ್? ಖಂಡಿತ ಸಂಪತ್, ನಟ ಹರ್ಷ ಅವರು ಕೂಡ ಅವರಿಗೆ ಸಂಬಂಧಪಟ್ಟಂತೆ ಅವ್ರ ಸಂಬಂಧಿಕರು ಕೂಡ ಯಾರು ರಾತ್ರಿ ಇಲ್ಲಿ ರೇವ್ ಪಾರ್ಟಿಯಲ್ಲಿ ತೊಡಗಿದ್ರು ಅಂತ ಹೇಳಿ ಗೊತ್ತಾಗಿತ್ತು. ಹಾಗಾಗಿ ಅವರ ಸ್ನೇಹಿತರ ಅಂದ್ರೆ ಅವ್ರ ಸಂಬಂಧಿಕರನ್ನ ನೋಡಲು ಅಥವಾ ಏನಾಯ್ತು ಎತ್ತಾಯ್ತು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಬಂದಿದ್ದಂತಹ ನಟ ಹರ್ಷ ಈಗಾಗಲೇ ಒಳಗಡೆ ಎಲ್ಲ ಅವ್ರನ್ನ ಭೇಟಿಯಾಗ್ಲಿಕ್ಕೂ ಕೂಡ ಬಿಡ್ಲಿಲ್ಲ ಅಂತ ಹೇಳಿ ಕೂಡ ತಿಳಿದು ಬಂದಿರ್ತಕ್ಕಂಥದ್ದು. ಅದಾದ ನಂತರ ಈಗ ಸಂಜೆ ವೇಳೆಗೆ ಅವರು ಕೂಡ ವಾಪಸ್ ಆಗಿರ್ತಕ್ಕಂಥದ್ದು. ಆದ್ರೆ ಯಾವುದೇ ರೀತಿಯಾದ ಮಾಧ್ಯಮಗಳಿಗೆ ಅವರು ಪ್ರತಿಕ್ರಿಯೆಯನ್ನು ಕೂಡ ನೀಡದೆ ವಾಪಸ್ ಆಗಿರ್ತಕ್ಕಂಥದ್ದು. ಸಂಪತ್,
ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.